ಸೈಕ್ ಯಪ್ಪ ಸೈಕ್ ಮ್ಯಾಚು ಸೈಕ್ ಆಗಿ ಹೋಗ್ಬಿಟ್ರಿ ಇವತ್ತೆಲ್ಲ ಇಂಡಿಯನ್ಸು. ಏನು ಗುರು ಚೇಸ್ ಇದು ನಮ್ಮ ಸಂಜು ಸ್ಯಾಮ್ಸನ್ ಅಣ್ಣ ಎಲ್ಲಿಂದ ಬಂದ್ರು ಗುರು. ಯಾರಿಗೂ ಕೂಡ ಎಕ್ಸ್ಪೆಕ್ಟೇಷನ್ ಇಲ್ಲ ಸಂಜು ಸ್ಯಾಮ್ಸನ್ ನಿಂತ್ಕೊಂಡು ಮ್ಯಾಚ್ನಾಗ ಗೆಲ್ಲಿಸ್ತಾರೆ ಅಂತ. ಬಟ್ ನೋಡಿ ಯಾವ ಥರ ಟ್ರೀಟ್ ಮಾಡಿದ್ರು ಸಂಜು ಸ್ಯಾಮ್ಸನ್. ಸಂಜು ಏನಕ್ಕೆ ಟೀಮಲ್ಲಿ ಅವ್ರೆ ಅಂತ ಕೇಳ್ತಿದ್ದವ್ರಿಗೆಲ್ಲ ಉತ್ತರ ಕೊಟ್ಬಿಟ್ರು ಇವತ್ತು. ಸಂಜು ಏನಕ್ಕಿದ್ದಾರೆ ಅಂತ ಅಂದರೆ ಕ್ವಾರ್ಟರ್ ಫೈನಲ್ ಮ್ಯಾಚ್ನಾಗ ಗೆಲ್ಲಿಸ್ಬಿಟ್ಟು ಸೆಮಿಫೈನಲ್ಗೆ ಇಂಡಿಯಾನ ಕರ್ಕೊಂಡು ಹೋಗೋದಕ್ಕೆ ಅಂತ. ಒನ್ ಆಫ್ ದ ಗ್ರೇಟೆಸ್ಟ್ ಇನ್ನಿಂಗ್ಸ್ ಬೈ ಸಂಜು ಸ್ಯಾಮ್ಸನ್. ಎಷ್ಟೇ ಸೆಂಚುರಿನ ಹೊಡೆದಿರ್ಬೋದು ಸಂಜು ಸ್ಯಾಮ್ಸನ್, ಬ್ಯಾಕ್ ಟು ಬ್ಯಾಕ್ ಸೆಂಚುರಿ ಎಲ್ಲ ಇಳಿಸಿದ್ದಾರೆ ಬಯಲಾಟರಲ್ ಸೀರೀಸಲ್ಲಿ. ಬಟ್ ಇವತ್ತು ಸೆಂಚುರಿ ಬಂದಿಲ್ಲ ಅಂದ್ರೂ ಕೂಡ ಈ ಒಂದು ಇನ್ನಿಂಗ್ಸಿಗಿರುವಂಥ ವ್ಯಾಲ್ಯೂ ಬೇರೆ ಇನ್ನಿಂಗ್ಸಿಗೆ ಇಲ್ಲವೇ ಇಲ್ಲ ಗುರು. ಯಪ್ಪ ಯಾವ ಥರ ಸೀನ್ಸ್ ನೆನಪಾಗಿ ಹೋಗ್ಬಿಡ್ತು ಅಂದರೆ 2016 ನಮ್ಮ ಇಂಡಿಯಾ ಸೆಮಿಫೈನಲ್ ಸೋತಿದ್ರಲ್ಲಪ್ಪ. ಕಾಂಟ್ರಾಸ್ಟಿಂಗ್ ಏನು ಅಂತಂದರೆ 190+ ಟಾರ್ಗೆಟ್. ಅವತ್ತು ಕೂಡ 192 ಟಾರ್ಗೆಟ್, 183 ಟಾರ್ಗೆಟ್ ಇದ್ದಿದ್ದು. ನಾವು ಅವತ್ತು ಫಸ್ಟ್ ಬ್ಯಾಟಿಂಗ್ ಆಗ್ಬಿಟ್ಟು ಇವರಿಗೆ ಟಾರ್ಗೆಟ್ನ ಕೊಟ್ಟಿರ್ತೀವಿ, ಇವರು ಚೇಸ್ ಡೌನ್ ಮಾಡಿರ್ತಾರೆ. ಇವತ್ತು ನಾವು ಚೇಸ್ ಡೌನ್ ಮಾಡಿದ್ವಿ. ಅವ್ರು ಕೊಟ್ಟಿರುವಂಥ ಟಾರ್ಗೆಟ್ 190+, ನಾವು ಚೇಸ್ ಡೌನ್ ಮಾಡಿದ್ದೀವಿ. ಅಲ್ಲಿದ್ದಂಥ ಸೀನ್ಸು ಬೇರೆ, ಇಲ್ಲಿದ್ದಂಥ ಸೀನ್ಸು ಬೇರೆ ಆಗಿದ್ರು ಕೂಡ ಎಮೋಷನ್ಸ್ ಒಂದೇ. ನಾವು ಸೆಮಿಫೈನಲ್ಗೆ ಕ್ವಾಲಿಫೈ ಆಗ್ತಿದ್ದಂಗೆ ಅವರು ಅಲ್ಲಿ ಫೈನಲ್ಸ್ಗೆ ಎಂಟ್ರಿ ಕೊಟ್ಟಿದ್ರು. ನಮ್ಮ ಮೇಲೆ ಸೆಮಿಫೈನಲ್ ಹೊಡೆದ್ಬಿಟ್ಟು ನಾವೆಲ್ಲಿ ಕ್ವಾರ್ಟರ್ ಫೈನಲ್ ಹೊಡೆದ್ಬಿಟ್ಟು ನಮಗೆ ನಾವೇ ವರ್ಚುವಲ್ ಕ್ವಾರ್ಟರ್ ಫೈನಲ್ ಮಾಡ್ಕೊಂಡ್ಬಿಟ್ಟು ಕ್ವಾರ್ಟರ್ ಫೈನಲ್ ಹೊಡೆದು ಸೆಮಿಫೈನಲ್ಗೆ ಎಂಟ್ರಿ ಕೊಡ್ತಾ ಇದ್ದೀವಿ. ಇವತ್ತು ಹೇಳಿದ್ದೆ ಸಿಕ್ಕಾಪಟ್ಟೆ ಮಗ್ಳಿಗೆ ಹೋಗುತ್ತೆ ಗುರು, ಮಜಾಗೆ ಬರುವಂಥ ಮ್ಯಾಚ್ ಪಕ್ಕ ಆಗೇ ಆಗುತ್ತೆ ಅಂತ. ಅದೇ ಥರ ಯಾಕೆಂದ್ರೆ ಎರಡೂ ಟೀಮು ಕೂಡ ಕಾಂಟ್ರಾಸ್ಟಿಂಗ್ ಆಗಿತ್ತು. ಎರಡೂ ಟೀಮು ಕೂಡ ಸಿಕ್ಕಾಪಟ್ಟೆ ಬಲಾಢ್ಯರಾಗೇನೆ ಇದ್ರು. ತೋರಿಸ್ಕೊಂಡು ಕೊಡ್ತು. ಲಾಸ್ಟ್ ಓವರ್ಗೂ ಮ್ಯಾಚ್ ಹೋಗ್ತಾ ಇದ್ದಂಗೆ ಗುಲಾಬ್ ಜಾಮೂನ್ ಎಲ್ಲ ಕಲ ಅಂದ್ಬಿಟ್ಟು ಎಲ್ಲಾರು ನೇರಳೆ ಬಂಡಕ್ಕೆ ಟರ್ನ್ ಹೋಗ್ಬಿಟ್ಟಿತ್ತು. ಬಾಯಿಗಲ್ಲ ಹಂಗೆ ನುಂಕೊಬೇಕಾಗಿತ್ತು. ಆ ಥರ ಸೀನ್ಸ್ಗಳು ಆಗೋಗ್ಬಿಟ್ಟಿತ್ತು. ಇನ್ಫ್ಯಾಕ್ಟ್ ಇನ್ನೂ ಬುಡಕ್ಕೆ ಬರ್ಬೋದಾಗಿತ್ತು. ಬಟ್ ಸಂಜು ಸ್ಯಾಮ್ಸನ್ ಅಣ್ಣ 6 ಇಡ್ತಾ ಇದ್ದಂಗೆ ಇದು ಗೊತ್ತಾಯಿತು, ಮುಗಿತು ಗುರು ಮ್ಯಾಚು ಅಂತ. ಶಮಾರ್ ಜೋಸಫ್ ಫಸ್ಟ್ 2 ಓವರ್ ಡಾಟ್ ಅಂದರೆ 19ನೇ ಓವರ್ ಹೇಳ್ತಾರೆ, ಸಿಕ್ಕಾಪಟ್ಟೆ ಕ್ರೂಷಿಯಲ್ ಓವರ್ ಆಗುತ್ತೆ 19ನೇ ಓವರು. ನಮ್ಮ ಕಡೆ ಹರ್ಷದೀಪ್ ಸಿಂಗು ಸೈಕಾಗಿ ಮಾಡ್ತಾರೆ ಗುರು. 19ನೇ ಓವರ್ ರನ್ನೇ ಕೊಟ್ಟಿಲ್ಲ. ಹೌದು 16ನೇ ಓವರ್ ಸದ್ಯಕ್ಕೆ ಚಚ್ಚಿಸ್ಕೊಂತಾರೆ, 23 ರನ್ ಚಚ್ಚಿಸ್ಕೊಂತಾರೆ. ಬಟ್ ಅದಾದ ನಂತರ ಏನು ಬೌಲಿಂಗ್ನಾಗ ಬಿಟ್ಟಿದ್ದು, ವೈಡ್ ಲೈನಲ್ಲಿ ಬಾಲ್ ಹಾಕ್ತಾರೆ, ಹೊಡ್ಸ್ಕೊಳ್ಳೇ ಇಲ್ಲ 19 ಓವರು. ಇವ್ರು ನೋಡ್ತಂದ್ರೆ 19ನೇ ಓವರು ಶಮಾರ್ ಜೋಸಫು ಫಸ್ಟ್ ಸೈಡ್ ಬಾಲ್ ಡಾಟ್ ವಿಕೆಟ್ ಬೇರೆ ಹಾರ್ದಿಕ್ ಪಾಂಡ್ಯ. ಅದು ಸೈಕ್ ಆಗೋಯ್ತು ಗುರು. ಏನು ಗುರು ಇದು, 10 ಬಾಲ್ಗೆ 17 ರನ್ ಬೇಕು. ಹೊಸ ಬ್ಯಾಟರ್ ಬೇರೆ ಬರ್ತಾವೆ ಕ್ರೀಸ್ಗೆ. ಹೊಸ ಬ್ಯಾಟರ್ ಬಂದರೆ ಹೊಡೆಯೋದಷ್ಟು ಈಸಿ ಇರಲ್ಲ ಅಂತ ಈ ವಿಕೆಟು ಪ್ರೂವ್ ಮಾಡ್ತು. ಯಾಕಂದ್ರೆ ನೋಡಿ ಸಂಜು ಸ್ಯಾಮ್ಸನು ಅಷ್ಟೊತ್ತಿದ್ರು ಸ್ಟಾರ್ಟಿಂಗಿಂದ ಹಿಡ್ಕೊಂಡು ವೆರಿ ಫಸ್ಟ್ ಬಾಲಿಂದ ಹಿಡ್ಕೊಂಡು ಮ್ಯಾಚ್ ಮುಗಿಯೋರ್ಗು ನಿಂತ್ಕೊಂಡಿದ್ರು. ಅವರ ವಿಕೆಟ್ ಎಷ್ಟು ಕ್ರೂಷಿಯಲ್ ಆಯಿತು ಅಂತ ಇವತ್ತೆಲ್ಲರಿಗೂ ಗೊತ್ತಾಯಿತು. ಯಾಕಂದ್ರೆ ಅಲ್ಲಿ ಸ್ವಲ್ಪ ಬ್ಯಾಟಿಂಗ್ ಆಡಿರುವಂಥವ್ರು ಇರಬೇಕು, ರನ್ಸ್ಗಳನ್ನ ಹೊಡಿಬೇಕು ಅಂದರೆ. ಅಷ್ಟು ಲೀಲಾಚಾಲವಾಗಿ ಹೊಡಿಬೇಕು ಅಂದರೆ ಬಂದವರೇ ಹೊಡೆಯೋದು ಈ ವಿಕೆಟಲ್ಲಿ ಅಷ್ಟು ಈಸಿಯಾಗಿ ಕಾಣಿಸ್ತಾ ಇರಲಿಲ್ಲ. ಹೌದು ಇವತ್ತು ಟಾಸ್ ಗೆದ್ದವರು ನಾವೇನೇ, ಟಾಸ್ ಗೆದ್ದವರು ಬ್ಯಾಟಿಂಗ್ ಆಡ್ಬೋದು ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ ನಮ್ಮದು ರೂಢಿ ಅದೇನೇ ಆಗಿರೋದು. ಈ ಒಂದು T20 ವರ್ಲ್ಡ್ ಕಪ್ಪಲ್ಲಿ ನಾವು ಡಿಫೆಂಡ್ ಮಾಡ್ಕೊಂಡೇ ಗೆದ್ದಿರೋದು ಜಾಸ್ತಿ, ಚೇಸ್ ಮಾಡಿ ಗೆದ್ದಿರೋದಕ್ಕಿಂತ. ಚೇಸ್ ಮಾಡಿ ಇನ್ಫ್ಯಾಕ್ಟ್ ಗೆದ್ದೇ ಇಲ್ಲ. ಇದೇ ಫಾರ್ ದ ವೆರಿ ಫಸ್ಟ್ ಟೈಮ್ ನಾವು ಮ್ಯಾಚ್ನ ಗೆದ್ದಿರೋದು ವೆಸ್ಟ್ ಇಂಡೀಸ್ ಎಗೇನ್ಸ್ಟು. ಚೇಸ್ ಮಾಡಿ ಕ್ರೇಜಿ ಚೇಸು ಗುರು. ನೋಡಿ ಟಾಸ್ನ ಸಿಕ್ಕಾಪಟ್ಟೆ ಅಧ್ಯಯನ ಮಾಡಿದ್ರು ಅಂತ ಕಾಣಿಸುತ್ತೆ. ಅದೇ ನೋಡಿ ಯಾವ ಥರ ಬುಡಕ್ಕೆ ಬಂತು ಅಂತ. ಫಸ್ಟ್ ಬ್ಯಾಟಿಂಗ್ ಆಡಿದ್ರು ಗೆಲ್ಬೋದು, ಸೆಕೆಂಡ್ ಬ್ಯಾಟಿಂಗ್ ಆಡಿದ್ರು ಗೆಲ್ಬೋದು. ಅದೇ ಥರ ಇತ್ತು, ಸ್ಟ್ಯಾಟ್ಸು ಕೂಡ ಅದೇ ಥರ ಇತ್ತು. ಯಾರು ಹಿಂಗೆ ಬೇಕಾದ್ರೂ ಆಗ್ಬೋದು ಅಂತ. ಸೆಕೆಂಡ್ ಇನ್ನಿಂಗ್ಸಲ್ಲಿ ಯಾವ ಥರ ಡ್ಯೂ ಬರುತ್ತೆ ಅಂತ ಅವ್ರು ಪ್ರೆಡಿಕ್ಟ್ ಮಾಡ್ದಂಗೆ ಆಗೋಗ್ತೀವಿ. ಎಷ್ಟು ಡ್ಯೂ ಬಂದಿತ್ತು ಅಂದರೆ ಮಕ ತೊಳ್ಕೊಂಬತ್ತೆ, ಸ್ನಾನನೇ ಮಾಡ್ಕೊಂಬಿಡ್ಬೋದಾಗಿತ್ತು. ಆ ರೇಂಜಿಗೆ ಡ್ಯೂ ಬಂದಿದ್ದು. ಸೆಕೆಂಡ್ ಇನ್ನಿಂಗ್ಸಲ್ಲಿ ಬೌಲಿಂಗ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಆಯಿತು. ನೋಡಲ್ಲಪ್ಪ ಅವ್ರು ಹಾಕ್ತಿದ್ದು ಬಾಲ್ನ ಯಾರು ಹಾಕೋದಿರಲ್ಲ, ಫುಲ್ ಟಾಸು ಲೋವರ್ ಫುಲ್ ಟಾಸು ಈ ಥರನೇ ಬರ್ತಾಯಿತ್ತು. ಸಿಕ್ಕಾಪಟ್ಟೆ ಒಂಥರ ಅವ್ರಿಗೆ ಆಗ್ತಾ ಇರಲಿಲ್ಲ ನೋಡೋಕೆ ಹೋಯ್ತು ಅಂತ. ಆದರೂ ಪರವಾಗಿಲ್ಲ, ಚೆನ್ನಾಗಿನೇ ಮಾಡಿದ್ರು ಬೌಲಿಂಗು. ಕೊನೆವರೆಗೂ ಬುಡದವರೆಗೂ ತರಿಸಿದ್ದಾರೆ ಅಂತಂದ್ರೆ ಈ ಒಂದು ಮ್ಯಾಚ್ನ ಅವರು ಕೂಡ ಖಂಡಿತ ಕ್ರೆಡಿಟ್ ಅಂತೂ ಕೊಡಲೇಬೇಕು. ಅದೇ ಹೇಳಿದ್ನಲ್ಲ ಗುರು, ಸೆಮಿಫೈನಲ್ ಮ್ಯಾಚ್ ನೆನಪಾಗೋಗ್ಬಿಡ್ತು ಅಂತ. ಯಾಕಂದರೆ ಅವತ್ತು ಸ್ಯಾಡ್ ಫೇಸಸ್ಸಿಂದ ವಿರಾಟ್ ಕೊಹ್ಲಿ ಆಗಿರಲಿ, ಧೋನಿ ಆಗಿರಲಿ ಎಲ್ಲರೂ ಒಂಥರ ಹ್ಯಾಪ್ ಮೊರೆ ಹಾಕ್ಕೊಂಡು ಹಾರ್ಟ್ ಬ್ರೇಕ್ ಮಾಡ್ಕೊಂಡು ಬಂದಿದ್ರು. ಇವತ್ತು ಪಾಪ ಅವರು ಕೂಡ ಅಷ್ಟೇ ಒಂಥರ ನೋಡಿ ಒಂದು 2-3 ವರ್ಷ 4-5 ವರ್ಷ ಆಲ್ಮೋಸ್ಟು ಅದಾದಮೇಲೆ ಎದ್ದಿದ್ರು ಆ್ಯಕ್ಚುಲಿ T20 ಕ್ರಿಕೆಟಲ್ಲಿ ವೆಸ್ಟ್ ಇಂಡೀಸ್ ಅವರು. ಇವತ್ತು ಮತ್ತೆ ಅವರು ಹ್ಯಾಪ್ ಮೊರೆ ಹಾಕೊಂಡು ಹೋಗೋ ಥರ ಆಗಿದೆ. ಬಟ್ ಡಿಸರ್ವಿಂಗ್ ಟೀಮ್ ಕ್ವಾಲಿಫೈ ಆಗಿದೆ ಅಷ್ಟೇ. ಫಸ್ಟ್ ಬ್ಯಾಟಿಂಗ್ ಅಂತ ಬರ್ತಾರೆ ವೆಸ್ಟ್ ಇಂಡೀಸ್ ಅವರು. ಏನೋ ಮಾಡಿದ್ದು, ಏನು ಪಾರ್ಟ್ನರ್ಶಿಪ್ ಅದು, 68 ರನ್ ಪಾರ್ಟ್ನರ್ಶಿಪ್, ವಿಕೆಟೇ ಕಳ್ಕೊಂಡಿಲ್ಲ ಪವರ್ ಪ್ಲೇಲಿ. ಆದರೂ ಕ್ರೆಡಿಟ್ ಕೊಡಬೇಕಾಗಿರೋದು ನಾವು ಕ್ರೆಡಿಟ್ ಕೊಡಬೇಕು ಯಾರಿಗೆ ಅಂದರೆ ಶಾಯ್ ಹೋಪಿಗೆ. 33 ರನ್ ಹೊಡೆದವ್ರು ಗುರು. 32 ಅಲ್ವಾ, 32 ರನ್ ಹೊಡೆದವ್ರೆ 33 ಬಾಲ್ನ ಆಡಿಬಿಟ್ಟು. ಇದಕ್ಕಿಂತ ಒಂದು ಒಳ್ಳೆಯದು ನಮ್ಮ ಇಂಡಿಯಾಗೆ ಬೇಕಾ? ಇವರೇನೋ ಒಂದು ಸ್ವಲ್ಪ ಅಗ್ರೆಸಿವ್ ಆಗಿ ಆಡಿತ್ತು ಅಂದರೆ ಖಂಡಿತ 200 ಮೇಲೆ ಇದು ಕ್ಲಾಕ್ ಆಗಿರೋದು ಸ್ಕೋರು. ಸೊ ಅವರು ಆ ರೇಂಜಿಗೆ ಅಲ್ಲಿ ಸ್ಲೋ ಆಗಿ ಆಡಿದ್ರಿಂದನೇ ಪೋಪ್ಳೆ ಎಲ್ಲ ಅದು ಒಂಥರ ಪೋಪ್ಳೆ ನಮಗಾಗಿತ್ತದು. ಹೌದು ಏನು ಅಂಥ ಸ್ಕೋರ್ ಮಾಡಿಲ್ಲ, 44 ರನ್ ಹೊಡೆದಿದ್ರಷ್ಟೇ ಪೋಪ್ಳೆಯಲ್ಲಿ. ಈ ವಿಕೆಟೇ ಕಳ್ಕೊಂಡಿಲ್ಲ. ನನ್ನ ಪ್ರಕಾರ ಅಲ್ಲಿ ಆಕ್ಸಿಲೇಟ್ ಮಾಡಬೇಕಾಗಿತ್ತು. ಡೆತ್ ಓವರ್ಸಲ್ಲಿ ಸಖತ್ತಾಗಿ ಆಡೋರು ವೆಸ್ಟ್ ಇಂಡೀಸು ಅನ್ಡೌಟೆಡ್ಲಿ. ಲಾಸ್ಟ್ 4-5 ಓವರ್ ಚಚ್ಚಿದ್ರು ಚೆನ್ನಾಗೆ. ಲಾಸ್ಟ್ 5 ಓವರಲ್ಲಿ ರನ್ಸ್ಗಳು ಬಂದಿದ್ದು ಅವರಿಗೆ, ಹೆವಿ ರನ್ಸ್ಗಳು ಬಂದಿದ್ದು. ಬಟ್ ಇಲ್ಲಿ ಆಕ್ಸಿಲೇಟ್ ಮಾಡೋದನ್ನ ಅವರು ಮರ್ತೋಗ್ಬಿಟ್ರು. ಇನ್ನಾದ್ರೆ ಚೆನ್ನಾಗಿ ರನ್ಸ್ ಹೆವಿ ಸುರಿ ಮಾಡೋದು. ಇನ್ನೂ ಬ್ಯಾಟಿಂಗ್ ಇತ್ತು ಗುರು ಅವ್ರದ್ದು. 4 ವಿಕೆಟ್ ಅಷ್ಟೇ ಕಳ್ಕೊಂಡಿರೋದು. ಏನು ಬ್ಯಾಟಿಂಗ್ ಇಲ್ಲ ಅಂತಲ್ಲ. ಇನ್ನು ರೊಮಾರಿಯೋ ಶೆಫರ್ಡ್ ಕ್ರೀಸ್ಗೆ ಬಂದಿಲ್ಲ. ಅಲ್ಲಿ ಹೆವಿ ಡೆಪ್ತ್ ಇರುವಂಥ
ಬ್ಯಾಟಿಂಗ್ ಯೂನಿಟ್ನ ಇಟ್ಕೊಂಡು ಇವರು ಈ ಥರ ಟುಕು ಆಡ್ಕೊಂಡು ಇವ್ರು ಚೆನ್ನಾಗಿ ಆಡಿದ್ರು ಪಾಪ. ಚೇಸಿಗೆ ಕ್ರೆಡಿಟ್ ಕೊಡಬೇಕು, ಅವರು ಚೆನ್ನಾಗಿ ಆಡಿದ್ರು, 40 ರನ್ ಹೊಡೆದಿದ್ದಾರೆ, ಕ್ವಿಕ್ಕಾಗಿನೇ ಹೊಡೆದ್ರು. ಬಟ್ ಇವರು ಶಾಯ್ ಹೋಪ್ ಅವರು ಮ್ಯಾಚ್ನ ಉಣಿಸಿದ್ರು ಅಂತ ಹೇಳ್ಬೇಕು. ಅವರಿಗೆ ಆಡಬೇಕಾಗಿತ್ತು, ಚೆನ್ನಾಗೇ ಆಡಲಿಲ್ಲ. ಇವತ್ತೇನಾದ್ರು ಸೋತಿದ್ದಾರೆ ಅಂತಂದರೆ ಅದು ಶಾಯ್ ಹೋಪಿಗಿಂದಾನೆ. ಯಾಕಂದರೆ ನೋಡಿ ಬೌಲಿಂಗ್ ಚೆನ್ನಾಗಿ ಮಾಡಿದ್ರೆ ನೋಡೋಕೆ ಹೋದರೆ ಸೆಕೆಂಡ್ ಇನ್ನಿಂಗ್ಸಲ್ಲಿ ಈ ಥರ ಒಳ್ಳೆ ಬೌಲಿಂಗ್ ಮಾಡಿದರೆ ನಮಗಿಂತ ಚೆನ್ನಾಗಿ ಮಾಡಿದ್ರೆ ಅಂತ ಅನಿಸ್ತೈತೆ ನನಗೆ ಬೌಲಿಂಗು ವೆಸ್ಟ್ ಇಂಡೀಸ್ ನೋಡ್ತು ಅಂತಂದರೆ. ಯಾಕಂದರೆ ಡ್ಯೂ ಫ್ಯಾಕ್ಟರ್ ವಿತ್ ಇನ್ಕ್ಲೂಡೆಡ್ ಡ್ಯೂ ಫ್ಯಾಕ್ಟರ್. ನಾವು ಬೌಲಿಂಗ್ ಮಾಡ್ಬೇಕಾದ್ರೆ ಅಷ್ಟು ಡ್ಯೂ ಇರಲಿಲ್ಲ, ಇವ್ರು ಬೌಲಿಂಗ್ ಮಾಡ್ಬೇಕಾದ್ರೆ ಸಿಕ್ಕಾಪಟ್ಟೆ ಡ್ಯೂ ಇತ್ತು. ಇನ್ ಕೇಸ್ ಏನಾದ್ರು ಶಾಯ್ ಹೋಪ್ ಏನಾದ್ರು ಸಖತ್ತಾಗಿ ಆಡಿತ್ತು ಅಂತಾರೆ ನೋಡಿ, ಸಂಜು ಸ್ಯಾಮ್ಸನ್ ಯಾವ ರೇಟಲ್ಲಿ ಆಡಿದ್ರು ಆ ರೇಟಲ್ಲಿ ಆಡಿತ್ತು ಅಂತಂದರೆ, 150 ಹೊಡೆದಿತ್ತು ಅಂತಂದರೆ, ಅಷ್ಟು ಬಾಲ್ ಆಡಿ 150 ಹೊಡೆದಿತ್ತು ಅಂದರೆ ಖಂಡಿತ ಮ್ಯಾಚು ಅವ್ರ ಕಡೆ ಟರ್ನ್ಔಟ್ ಆಗಿರ್ಬೋದು. ಒಂದು ವೀಕ್ ಲಿಂಕ್ ಆಗೋಗ್ಬಿಟ್ರು ಅಲ್ಲಿ ಶಾಯ್ ಹೋಪ್ನ ಹೊರಡೋಣ, ನೀನು ಹೋಪ್ ಎಲ್ಲ ಏನಿಲ್ಲ ಹೋಗಮ್ಮ ಅಂತ ಬೋಲ್ಡ್ ಮಾಡ್ತಾ ಇದ್ದಂಗೆ ಈ ಕಡೆಯಿಂದ ಬಂದು ನೋಡಿ ಶಮ್ರಾನ್ ಹೆಟ್ಮಾರ್, ನನ್ನ ಮಕ್ಕಳ ಹಿಂಗೆಲ್ಲ ಹಾಕೊಂಡ್ರು ಅವ್ರು ದಡ್ಡ ನನ್ನ ಮಕ್ಳು ಆಡೋದು, ನಾನೇ ಓಪನಿಂಗ್ ಬರ್ತಿದ್ನಲ್ಲೋ ನೀವು ಹಿಂಗೆ ಆಡ್ತಿದ್ರ ಅಂತಿದ್ರೆ ಶಾಯ್ ಹೋಪಿಗೆ ಹೇಳ್ಬಿಟ್ಟು ಬಂದರು. 12 ಬಾಲಿಗೆ 27 ರನ್ನ ಚಚ್ಚಾಕ್ಬಿಟ್ರು ಗುರು. ನಾನು ಹೇಳಿದ್ದೆ ಶಮ್ರಾನ್ ಹೆಟ್ಮಾರ್ ವಿಕೆಟ್ ಮೈನು, ಇವ್ರ ವಿಕೆಟ್ ಏನಾದ್ರು ಬೇಗ ಎತ್ತಿಲ್ಲ ಅಂದರೆ ಮಠ ಹತ್ಬಿಡ್ತೀವಿ ನಾವು ಅಂತ. ಆದಷ್ಟು ಬೇಗನೆ ಎತ್ತಿದ್ರು, 27 ರನ್ ಹೊಡ್ಸ್ಕೊಂಡು ಎತ್ತಿದ್ರಲ್ಲ, ಸೊ ಖುಷಿ ಪಡಬೇಕು. ಎಡ್ಜಾಗಿದ್ದು ಅವ್ರಿಗೆ ಗೊತ್ತಾಗಿಲ್ಲ, ಅಲ್ಲಿ ಪ್ಯಾಟ್ಸಿಗೆ ತೆಗೆದುಬಿಟ್ಟೈತೆ ಅನ್ಕೊಂಬಿಟ್ಟವ್ರೆ. ಬುಮ್ರಾ ಹಾಕಿದ್ದು ಬಾಲ್ನ DRS ಬೇರೆ ತೊಗೊಂಡ್ಬಿಟ್ಟಿದ್ರು ಶಮ್ರಾನ್ ಹೆಟ್ಮಾರ್ ಇರಲಿ ಅಂತ. ನಾವು ಹಂಗೆ ಅಂದ್ಕೊಂಡ್ವಿ ಕಾಲ್ಗಿಲ್ಗೆ ಹೊಡೆದ್ಬಿಟ್ಟೈತೆ ಅಂತ. ಕಾಲ್ಗೂ ಹೊಡೆದಿತ್ತು, ಬ್ಯಾಟ್ಗೂ ಹೊಡೆದಿತ್ತು. ಇಷ್ಟೇ ಚಿಕ್ಕ ಎಡ್ಜು, ವೆರಿ ಲಿಟಲ್ ಎಡ್ಜು, ಅಷ್ಟೇ ಸಾಕಾಗಿತ್ತು ಅವ್ರ ವಿಕೆಟ್ನ ಹೋಗೋದಕ್ಕೆ. ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ಗುರು. ಚೇಸು ಕೂಡ ಔಟ್ ಆಗ್ತಾರೆ ಪಟ್ಟನಾಗೆ, 1 ಓವರ್ 2 ವಿಕೆಟು. ಸೂರ್ಯಕುಮಾರ್ ಅದವ್ರಿಗೆ ಕ್ರೆಡಿಟ್ ಕೊಡಬೇಕು, ಡೈವಿಂಗ್ ಎಫರ್ಟ್ ಹಾಕ್ಬಿಟ್ಟು ಚೇಸ್ ಅವರ ವಿಕೆಟ್ ಎತ್ತಿದ್ದಾರೆ. ಒಂಥರ ಡಿಸೀವ್ ಮಾಡಿಬಿಡ್ತಾರೆ ಬುಮ್ರಾ ಅವರು ಆ ಓವರಲ್ಲಿ. ಸೊ ಆ ಓವರ್ಲ್ಲಿ ಆ್ಯಕ್ಚುಲಿ ಕಮ್ ಬ್ಯಾಕ್ ಮಾಡಿದ್ವಿ ನಾವು. ಹಾರ್ದಿಕ್ ಪಾಂಡ್ಯ ಶರ್ಫೆನ್ ರುತರ್ಫೋರ್ಡ್ ಅವ್ರನ್ನ ಔಟ್ ಮಾಡ್ತಾರೆ. ಅದೇ ಥರ ಕಾಟ್ ಬಿಹೈಂಡ್ ಆಗಿದ್ದು. ಅದಾದ ನಂತರ ಬಿಲ್ಡ್ ಆದಂಥ ಒಂದು ಪಾರ್ಟ್ನರ್ಶಿಪ್ಪು ರೋಮನ್ ಪವಲ್ ಜೊತೆಗೆ ಜೇಸನ್ ಹೋಲ್ಡರ್ದು ಎಂಥ ಒಳ್ಳೆ ಪಾರ್ಟ್ನರ್ಶಿಪ್ಪು, 70+ ರನ್ನ ಪಾರ್ಟ್ನರ್ಶಿಪ್ಪು. ಸಖತ್ತಾಗಿ ಆಡಿದ್ರು ಇವರು, ಅವ್ರಿಗಂತೂ ಕ್ರೆಡಿಟ್ ಕೊಡಲೇಬೇಕು. ಇಲ್ಲ ಅಂತಂದರೆ ಇಲ್ಲಿ ರೇಂಜಿಗೆ ಸ್ಕೋರೇ ಬರ್ತಾರಲ್ಲ. ಇಬ್ಬರು ಕೂಡ ಜೀವ ಕೊಟ್ಟು ಆಡಿದ್ರು ಅಂತ ಹೇಳಬೇಕು. ಡೆತ್ ಓವರ್ಸ್ಗಳಲ್ಲಿ ಹಾಕೊಂಡು ಸ್ಮ್ಯಾಶ್ ಮಾಡಿದ್ರು. ಎಸ್ಪೆಷಲಿ ಹರ್ಷದೀಪ್ ಸಿಂಗ್ ಏನು ಮಾಡಿದ್ರು 16ನೇ ಓವರೇನೋ ಚಚ್ಚಿ ಕೆಡು 23 ರನ್ನ ಕೆಡವಾಕ್ಬಿಟ್ರು, ಹಂಗೇನೆ ಉದುರು ಸಾಕ್ಬಿಟ್ರು. ವರುಣ್ ಸಾಗರ್ ಅವ್ರಿಗೂ ಬಿಡಲ್ಲ, ಯಾರಿಗೂ ಬಿಡಲ್ಲ, ಎಲ್ಲರಿಗೂ ಚೆನ್ನಾಗಿ. ಇನ್ಫ್ಯಾಕ್ಟ್ ಎಲ್ಲರಿಗೂ ಒಂಥರ ಈಕ್ವಲ್ ಆಗಿ ಟ್ರೀಟ್ ಮಾಡಿದರೆ. ಪಿಕ್ ಆಫ್ ದ ಬೌಲರ್ ಯಾರು ಅನ್ನೋದು ಅಕ್ಷರ್ ಪಟೇಲ್ ಅವರೇ ಒಂದು ಸ್ವಲ್ಪ ಚೆನ್ನಾಗಿ ಮಾಡಿದ್ದಾರೆ ಅಂತ ಅಂದ್ಕೊಳ್ಳಿ. ಆದರೆ ನಾವು 5 ಬೌಲಿಂಗ್ ಆಪ್ಷನ್ಸ್ನ ಮಾತ್ರ ಯೂಸ್ ಮಾಡಿದ್ವಿ. ಅವರು 7-8 ಬೌಲಿಂಗ್ ಆಪ್ಷನ್ನೆಲ್ಲ ಯೂಸ್ ಮಾಡಿಬಿಟ್ಟವ್ರೆ. ಇರೋವ್ರ ಕೈಲೆಲ್ಲ ಬೌಲಿಂಗ್ ಹಾಕ್ಸ್ಬಿಟ್ಟವ್ರೆ. ಇದು ಯಾಕೋ ಕೆಲಸಕ್ಕೆ ಬರ್ತಿಲ್ವ, ಇದು ಯಾಕೋ ಕೆಲಸಕ್ಕೆ ಬರ್ತಿಲ್ವ ಅಂತ. ಬಟ್ ನಾವು 5 ಬೌಲಿಂಗ್ ಆಪ್ಷನ್ನ ಯೂಸ್ ಮಾಡ್ಕೊಂಡಿದ್ವಿ. ಎಷ್ಟು ಯೂಸ್ ಮಾಡಿದ್ರೆ ಏನು ಗೆಲ್ಲೋದಷ್ಟೇ ಮುಖ್ಯ ಅಲ್ವಾ? ಹೌದು, 7 ಯೂಸ್ ಮಾಡಿದ್ರೇನೋ 10 ಯೂಸ್ ಮಾಡಿದ್ರೇನೋ ಗೆಲ್ಲೋದಷ್ಟೇ ಮುಖ್ಯ. ರಿಸಲ್ಟ್ ಅಷ್ಟೇ ಕೇಳೋದು ಜನ. ನೀನು 5 ಯೂಸ್ ಮಾಡ್ತೀವೋ, 2 ಯೂಸ್ ಮಾಡ್ತೀವೋ, 3 ಜನ ಯೂಸ್ ಮಾಡ್ತೀವೋ, 2-3 ಜನ ಎಲ್ಲ ಆಗಲ್ಲ, ಮಿನಿಮಮ್ ಯೂಸ್ ಮಾಡಬೇಕು. ಬಟ್ ಅದೆಲ್ಲ ಕೇಳಲ್ಲ ಜನ. ನೀನು ಏನು ಮಾಡಿದೆ, ಎತ್ತು ಮಾಡಿದೆ, ಹೆಂಗೆ ಮಾಡಿದೆ, ಹಿಂಗೆ ಮಾಡಿದೆ, ಏನು ಕೇಳಲ್ಲ. ಎಲ್ಲ ರಿಸಲ್ಟ್ನ ಕೇಳ್ತಾರೆ ಅಷ್ಟೇ ಮಗ. ಸೊ ಈ ಒಂದು ಟಾರ್ಗೆಟ್ನ 180+ ಈ ಟಾರ್ಗೆಟ್ನ ಚೇಸ್ ಆನ್ ಮಾಡೋದಕ್ಕೆ ಬಂದಂಥ ನಮ್ಮ ಟೀಮ್ ಇಂಡಿಯಾಗೆ ಇನಿಷಿಯಲಿ ಪಾಪ ಅಭಿಷೇಕ್ ಶರ್ಮಾ ಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇತ್ತು. ಲಾಸ್ಟ್ ಮ್ಯಾಚ್ ಬೇರೆ ಸಖತ್ತಾಗಿ ಆಡೋರೆ. ಇನ್ಫ್ಯಾಕ್ಟ್ ಸಂಜು ಸ್ಯಾಮ್ಸನ್ಗಿಂತ ಅಭಿಷೇಕ್ ಶರ್ಮಾ ಮೇಲೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು ನನಗೆ. ಹೇಳಿದ್ದೆ ಇಲ್ಲ ಗುರು ರನ್ ಹೊಡಿಬೋದು ಅಂತ ಅಂದ್ಕೊಂಡಿದ್ದೀನಿ ಅಂತ. ಬಟ್ ಇಲ್ಲ, ಔಟ್ ಆಫ್ ದ ಸಿಲೆಬಸ್ ಬಂದುಬಿಟ್ರು ಸಂಜು ಸ್ಯಾಮ್ಸನ್. ಅಣ್ಣ ಯಾವ ಮ್ಯಾಚು ಆಡಲ್ಲ ಗುರು, ನಾನು ಆಡ್ತೀನಿ ನೋಡಿ ಕ್ವಾರ್ಟರ್ ಫೈನಲ್ ಮ್ಯಾಚು, ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಸೆಮಿಫೈನಲ್ಗೆ ಅಂತ ನಿಂತ್ಕೊಂಡು ಹೊಡೆದವ್ರು 90+ ರನ್ನ. ಇನ್ನೊಂದು ಚೂರು ರನ್ಗೇನಾದ್ರು ಇದ್ದೋದ್ರೆ ಸೆಂಚುರಿ ಕೂಡ ಹೊಡ್ಕೊಂಡ್ಬಿಟ್ರು ಅವರು. ಬಟ್ ರಿಯಲಿ ಗುರು ನಿಜವಾಗ್ಲೂ ಇದೊಂಥರ ಸೈಕ್ ಇನ್ನಿಂಗ್ಸ್ ಅಂತ ಹೇಳ್ಬೇಕು. ಒನ್ ಆಫ್ ದ ಬೆಸ್ಟ್ ಇನ್ನಿಂಗ್ಸ್ ಅವರ ಕೆರಿಯರಲ್ಲಿ. ಯಾವುದೂ ಬೆಸ್ಟ್ ಅಲ್ಲ, ಇದೇ ಒನ್ ಆ್ಯಂಡ್ ಓನ್ಲಿ ಬೆಸ್ಟ್ ಇನ್ನಿಂಗ್ಸು. ಅಭಿಷೇಕ್ ಅಣ್ಣ ಹುಸೇನ್ಗೆ ಹಾರ್ಕೊಂಡು ಇಕ್ಕಕ್ಕೆ ಹೋಗಿದ್ರು, ಮೇಲೆ ಹೋಗ್ಬಿಡ್ತು, ಎಡ್ಜ್ ಆಗಿಬಿಟ್ಟು ಕ್ಯಾಚ್ನ ಎತ್ತಾಕಂತ ಇದ್ದಂಗೆ ಈ ಕಡೆಯಿಂದ ಇಶಾನ್ ಕಿಶಾನ್ ಬಂದು ಸರಿಯಾಗಿ 1-2 4ನ ಬಿಟ್ಟರು. ಅವರು ಟೈಮ್ ಮಾಡಿದ ರೀತಿ ನೋಡ್ತು ಅಂತಂದರೆ ಮಗ, ಟೈಮ್ ಮಾಡಿದ ರೀತಿ ನೋಡ್ತು ಅಂದರೆ ಸೀದಾ ಹೋಯ್ತು ಹೋಗಿರೋ ನಜ್ಜಿ ಸ್ಟ್ಯಾಂಡ್ಸ್ಗೆ ಅಂತ ಅಂದ್ಕೊಂಡೆ. ಬಟ್ ಸೀದಾ ಕೈಗೆ ಹೋಗ್ಬಿಡೋದು. ಇವತ್ತು ಎಲ್ಲೋದ್ರೂ ಹೆಟ್ಮಾರ್ ಕೈಗೆ ಹೋಗ್ತಿದೆ ಅಲ್ಲ. ಅಲ್ಲಿ ಬಿದ್ದಿರೋದು ಎಷ್ಟು 4 ಕ್ಯಾಚ್ ಔಟ್ ಏನೋ ಆಗಿದೆ. ಅದರಲ್ಲಿ 3 ಕ್ಯಾಚು ಹಿಡಿದಿರೋದು ಹೆಟ್ಮಾರ್ ಅವ್ರನ್ನೇ. ತಿಲಕ್ ವರ್ಮ ಅವ್ರದ್ದು ಎಂಥ ಕ್ಯಾಚ್ ಹಿಡಿದಿದ್ದು ಹೆಟ್ಮಾರ್ ಅವರು ನಜ್ಜಿ. ನಾನು ಅದು ಕ್ಲಿಯರ್ ಆಗಿ ಮೇಲ್ಗಡೆ ಹೋಯ್ತು ಅಂತ ಅಂದ್ಕೊಂಡಿದ್ದೆ. ಬಟ್ ಹೆಟ್ಮಾರ್ ಇವತ್ತು ಕ್ರೆಡಿಟ್ ಕೊಡಲೇಬೇಕು. 22 ರನ್ ಹೊಡೆಯೋದಲ್ಲ ಅಂತ ಅಲ್ಲಿ ಒಳ್ಳೊಳ್ಳೆ ಕ್ಯಾಚ್ಗಳನ್ನ ಎತ್ತಾಕೊಂಡಿದ್ದಾರೆ. ಶಮಾರ್ ಜೋಸೆಫ್ ಹಿಡಿದಿದ್ದು ಎಂಥ ಕ್ಯಾಚಲ್ಲಿ, ಶಮಾರ್ ಜೋಸೆಫ್ ಅಲ್ಲ ಇವರು ರೊತರ್ಫೋರ್ಡ್ ಹಿಡಿದಿದ್ದ ಕ್ಯಾಚು ಶಮಾರ್ ಜೋಸೆಫ್ ಅವರ ಬೌಲಿಂಗಲ್ಲಿ. ಅದು ಕೂಡ ಒಂದು ಸೈಕ್ ಕ್ಯಾಚ್ ಆಗಿತ್ತು ನಮ್ಮ ಸ್ಕೈ ಅಣ್ಣಂದು. ಆದರೂ ತಿಲಕ್ ವರ್ಮ ಸಖತ್ತಾಗಿ ಆಡೋರಪ್ಪ ಇವತ್ತು, ಕ್ವಿಕ್ಕಾಗಿ ಹೊಡೆದ್ರು ನೋಡಿ. ಅವ್ರಿಗೆ ಕೊಟ್ಟಿರೋಂಥ ಸ್ಟಾರ್ಟ್ ನಂಬರ್ 5 ಬಂದರು ಇವತ್ತು ನೋಡಿ. ಒಂಥರ ಅವರಿಗೆ ಟಾಪ್ ಆಫ್ ದ ಆರ್ಡ್ರ್ ಬೇಡ, ನಾನು ಮಿಡ್ಲ್ ಆರ್ಡ್ರ್ ಅಂದರೆ ಪರ್ಫೆಕ್ಟ್ ಮಿಡ್ಲ್ ಆರ್ಡ್ರದು ನಂಬರ್ 5 ಅಥವಾ ಅದಕ್ಕಿಂತ ಕೆಳಗಡೆ ಬಂತು ಅಂದರೆ ಸಖತ್ತಾಗಿ ಆಡ್ತೀನಿ. ಈ ಥರ ಒಂದು ರೋಲ್ ಕೊಟ್ಬಿಟ್ಟಿದ್ದಾರೆ. ನೀನು ಹೊಡಿಬಡಿ ಆಟನೇ ಆಡಬೇಕು ಗುರು. ರಿಂಕು ಸಿಂಗ್ ಸ್ಥಾನ ನೀನು ಕೊಟ್ಬಿಟ್ಟಿದ್ದೀನಿ, ನೀನು ಹೊಡಿಬಡಿ ಆಟ ಆಡಬೇಕು. ಈ ಟುಕು ಎಲ್ಲ ನಿನ್ನ ಕ್ಯಾರೆಕ್ಟರ್ ಅಲ್ಲ, ಅದು ನಿನ್ನ ಕ್ಯಾರೆಕ್ಟರ್ ಇದು ಅಂತ ತೋರಿಸ್ಬಿಟ್ರ ಥರ ಕಾಣಿಸ್ತಿದೆ. ಸಖತ್ತಾಗಿ ಆಡಿದ್ರು ಗುರು. ಇನ್ಫ್ಯಾಕ್ಟ್ ಮ್ಯಾಚ್ ಮಾಡ್ತಿದ್ರು ಅಂತ ಹೇಳಬೇಕು ಇವ್ರನ್ನ, ಸಂಜು ಸ್ಯಾಮ್ಸನ್ನ. ಇನ್ಫ್ಯಾಕ್ಟ್ ಅವ್ರವಾಗ ಸೈಲೆಂಟ್ ಆಗಿದ್ರು, ತಿಲಕ್ ಅವ್ರ ಮೇಲೆ ಬ್ಲಾಸ್ಟ್ ಕೊಡ್ತಾ ಇದ್ದಿದ್ದು. ಆಡೋರು ಸಖತ್ತಾಗಿ ಆಡಿದ್ರು. ಬಟ್ ಹೆಟ್ಮಾರ್ಗಳಿಂದ ಒಂದು ಸೈಕ್ ಕ್ಯಾಚ್ ಬರುತ್ತೆ. ಹಿಂದೆಗಡೆ ಎಲ್ಲ ಬಿದ್ದೆಲ್ಲ ಪಲ್ಟಿ ಎಲ್ಲ ಹೊಡ್ಕೊಂಡು ಕ್ಯಾಚ್ ಬಿಡ್ತಾರೆ ಹೆಟ್ಮಾರ್ ಅವರು. ಅದಾದ ನಂತರ ಹಾರ್ದಿಕ್ ಪಾಂಡ್ಯ ಅವರು 14 ರನ್ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಬಟ್ ಕಾಂಟ್ರಿಬ್ಯೂಷನ್ ಏನೇ ಔಟ್ ಆಗಿರ್ಬೋದು. ಬಟ್ ಆದರೂ ಒಂಥರ
ಹಾರ್ದಿಕ್ ಪಾಂಡ್ಯ ಔಟ್ ಆಗಿದ್ದ ರೀತಿ ನೋಡ್ತಾನೆ ಹೊಡೆಯೋಕೆ ಹೋಗ್ಬಿಡೇನೆ ಔಟ್ ಆಗಿದ್ದು. ಪಾಪ ಕರೆಕ್ಟಾಗಿ ಟೈಮ್ ಆಗಲಿಲ್ಲ, ಜಾಗ್ಬಿಟ್ಟು 2 ಸಲನೇ ಕ್ಯಾಚ್ನ ಹಿಡ್ಕೊಂಡ್ರು. ಶಮಾರ್ ಜೋಸಫಿಗೆ 1 ವಿಕೆಟು, ಚೇಸನ್ ಹೋಲ್ಡರ್ಗೆ 2 ವಿಕೆಟು. ಇವತ್ತು 2 ವಿಕೆಟ್ ತೆಗೆದಿದ್ದಾರೆ ಶಮಾರ್ ಜೋಸಫ್ ಆಗಿರಲಿ, ಚೇಸನ್ ಹೋಲ್ಡರ್ ಆಗಿರಲಿ. ಬಟ್ ಶಮಾರ್ ಜೋಸಫು ಅಲ್ಲಿ 2 4 ಹೊಡ್ಸ್ಕೊಬಿಟ್ಲ ದುಬೆ ಕೈಲಿ. ಹಾರ್ದಿಕ್ ಪಾಂಡ್ಯ ಔಟ್ ಆಗ್ತಿದ್ದಂಗೆ ದುಬೆ ಬಂದು ನೋಡಿ ನಚ್ಚಿ ದಾಂಡಿಗ ಬಂದಂಗೆ ಬಂದರು. ಬೆಟ್ರು ನೋಡಿ 2 4ನ ಏನು ಯಾರು ಕರ್ರಾಕಕ್ಕೆ ಟ್ರೈ ಮಾಡ್ತಿದ್ದಲ್ಲಿ ಶಮಾರ್ ಜೋಸಫು. ಲೋವರ್ ಫುಲ್ ಟಾಸ್ ಹೋಗ್ತಿತ್ತಲ್ಲಿ, 2 ಲೋವರ್ ಫುಲ್ ಟಾಸು 2 4ಅಲ್ಲಿ ಅಟ್ಟಿರೋದಿಲ್ಲ ಹಾಫ್ ಸೈಡಲ್ಲಿ. ಬಟ್ ಸಂಜು ಸ್ಯಾಮ್ಸನ್ ಹೊಡುವಂಥ ಕಟ್ ಶಾಟ್ಗಳು ಸಖತ್ತಾಗಿದ್ದೋಗರು, ಸಖತ್ ಕಟ್ ಶಾಟ್ನ ಹೊಡೆದ್ರು ಇವತ್ತು. ಆ್ಯಂಡ್ ಫುಲ್ ಶಾಟ್ ವಿಚಾರಕ್ಕೆ ಬಂತು ಅಂದರೆ ಯಾವಾಗಲೂ ಅಲ್ಲಿ ಮಿಡ್ ವಿಕೆಟ್ಲಿ ಡೀಪ್ ಮಿಡ್ ವಿಕೆಟಲ್ಲಿ ಔಟ್ ಆಗೋರು. ಸೊ ಇವತ್ತು ಆ್ಯಕ್ಚುಲಿ ಸಖತ್ತಾಗಿ ಕ್ಲಿಯರ್ ಮಾಡಿದ್ರು, ಸ್ಪಿನ್ನರ್ಗೆ ಆಗಿರಲಿ ಪೇಸರ್ಗೆ ಆಗಿರಲಿ ಇವತ್ತು ಸಖತ್ತಾಗಿ ಕ್ಲಿಯರ್ ಮಾಡಿದ್ರು. ಸಂಜು ಸ್ಯಾಮ್ಸನ್ ಇವತ್ತು ಸಿಕ್ಕಾಪಟ್ಟೆ ಇಂಪ್ರೆಸ್ ಮಾಡಿದ್ರು. ಅವರ ಶಾರ್ಟ್ ಸೆಲೆಕ್ಷನ್ ಹೆಂಗಿತ್ತು ಅಂತಂದರೆ ತೀರಾ ಸೂಕ್ಷ್ಮವಾಗಿ ಆಡಿದ್ರು ಗುರು ಇವತ್ತು. ಯಾವ ಶಾಟ್ನ ಎಲ್ಲಿ ಹೊಡಿಬೇಕು, ಯಾವುದನ್ನ ಮೇಲೆ ಹೊಡಿಬೇಕು, ಯಾವುದನ್ನ ಕೆಳಗಡೆ ಹೊಡಿಬೇಕು, ಇಷ್ಟು ದಿನ ಮಾಡ್ತಾ ಇರಲಿಲ್ಲ ಅದನ್ನು. ಹಿಂಗೇನಾದ್ರು ಲೂಸ್ ಬಾಲ್ ಸಿಕ್ತು ಅಂದರೆ ಎತ್ತಕ್ಕೆ ಹೋಗೋರು. ಇವತ್ತು ಹೆಂಗೆ ಮಾಡಿದ್ರು ಅಂದರೆ ಒಂದು 4 ಹೊಡಿತಿರು, ಒಂದು 6 ಹೊಡಿತಿರು, ಅದಾದಮೇಲೆ ನೆಕ್ಸ್ಟ್ ಬಾಲು ಕೆಳಗೆ ಆಡ್ತಾಯಿದ್ರು. ಬ್ಯಾಕ್ ಟು ಬ್ಯಾಕ್ ಹೊಡೆಯೋಕೆ ಹೋಗ್ತಾನೆ ಇರಲಿಲ್ಲ. ರಿಸ್ಕ್ ಫ್ರೀ ಬ್ಯಾಟಿಂಗ್ ಆಡಿದ್ದು ಇವತ್ತು ಸಂಜು ಸ್ಯಾಮ್ಸನು. ಅಷ್ಟೊಂದು ಹೆವಿ ರಿಸ್ಕ್ ತೊಗೊಳ್ದೇ ಈ ಒಂದು ಅಗ್ರೆಸಿವ್ ಬ್ಯಾಟಿಂಗ್ನ ಆಡಿದ್ದಾರೆ. ರಿಸ್ಕ್ ಏನಾರು ತೊಗೊಂಡು ಆಡ್ಬಿಟ್ರೆ ಬ್ಯಾಕ್ ಟು ಬ್ಯಾಕ್ ಹೊಡಿಯೋಕೆ ಅಭಿಷೇಕ್ ಶರ್ಮಾ ಹೊಡಿತಾರಲ್ಲ, ಪಟ್ ಅಂತ ಹೊಡಿತಿರ್ತಾರೆ, ಎಲ್ಲ ಬಾಲ್ ಹೊಡಿತಿರ್ತಾರಲ್ಲ. ಸೊ ಆ ಥರ ಏನಾದ್ರು ಟ್ರೈ ಮಾಡಿಬಿಡ್ತು ಅಂದರೆ ಅಷ್ಟೇ ಸಂಜು ಸ್ಯಾಮ್ಸನು. ನಿಜವಾಗ್ಲೂ ಇವತ್ತು ಸೆನ್ಸಿಬಲ್ ಇನ್ನಿಂಗ್ಸ್ನ ಆಡಿದ್ದಾರೆ ಸಂಜು ಸ್ಯಾಮ್ಸನು. ನೋಡಿ ಯಾವುದೇ ರೀತಿಯ ಒಂದು ಆಪರ್ಚುನಿಟಿ ಚಾನ್ಸ್ನ ಕ್ರಿಯೇಟ್ ಮಾಡಲಿಲ್ಲ. ಹೌದು ಇವತ್ತು ಸಿಕ್ಕಾಪಟ್ಟೆ ಕ್ಯಾಚ್ ಡ್ರಾಪ್ಗಳಾಗಿದ್ದಾವೆ, ಇವರು ಕ್ಯಾಚ್ ಡ್ರಾಪ್ ಮಾಡಿದ್ದಾರೆ, ಒಂದೇನೋ ಕ್ಯಾಚ್ ಡ್ರಾಪ್ ಮಾಡಿದ್ರು. ಬಟ್ ನಮ್ಮ ಇಂಡಿಯನ್ ಸಿಕ್ಕಾಪಟ್ಟೆ ಕ್ಯಾಚ್ ಡ್ರಾಪ್ ಮಾಡಿದ್ದಾರೆ. ತಿಲಕ್ ವರ್ಮಾ ಒಂದು ಹೆವಿ ಎಫರ್ಟ್ ಹಾಕಿ ಹೋಗಿದ್ರು, ಆ ಒಂದು ಕ್ಯಾಚ್ ಡ್ರಾಪ್ ಆಯಿತು. ಬಟ್ ಅಭಿಷೇಕ್ ಶರ್ಮಾ 2 ಸಿಕ್ಟರ್ ಕ್ಯಾಚ್ಗಳನ್ನ ಬಿಟ್ಬಿಟ್ರು. ಆನ್ ಪಾಯಿಂಟ್ ಫೀಲ್ಡಿಂಗ್ನ ನಾವು ಮಾಡಿಲ್ಲ. ಇದೊಂದು ಸ್ವಲ್ಪ ತಿದ್ಕೊಂಬರ್ಬೇಕಾಗುತ್ತೆ ನಾವು ಸೆಮಿಫೈನಲ್ ಹೋಗಬೇಕಾದ್ರೆ. ಯಾಕಂದರೆ ಸಿಕ್ಕಾಪಟ್ಟೆ ಟಫ್ ಇರುತ್ತೆ ಸೆಮಿಫೈನಲ್ ಅನ್ನೋದು. ಹೋಗ್ಬಿಟ್ಟು ಕೂತಿದ್ದೀವಿ ಇವಾಗ ಇಂಗ್ಲೆಂಡ್ ಎಗೇನ್ಸ್ಟು ನಾವು, ನೋಡೋಣ ಏನಾಗುತ್ತೆ ಅಂತ. ಬಟ್ ನಿಜವಾಗ್ಲೂ ಶಿವಮ್ ದುಬೆ 2 4ನ ಹೊಡಿತಾ ಇದ್ದಂಗೆ ಸೀಲ್ ಆಗೋಗ್ಬಿಡ್ತು ಅಲ್ಲೇ ಮ್ಯಾಚು. ಆಮೇಲೆ ಬಂದ್ಬಿಟ್ಟು ಹೊಡೆದಲ್ಲಪ್ಪ 7 ರನ್ ಬೇಕಿತ್ತು ಲಾಸ್ಟ್ ಓವರಲ್ಲಿ. 6ನ ಪಟ್ಟನ ಇಕ್ತಾ ಇದ್ದಂಗೆ ಕೇಳ್ಕತ್ತ ನಾಟಕ ಬಂದು ಟೈಯೇ ಆಗೋಯ್ತು ಮ್ಯಾಚಲ್ಲಿ. ಇನ್ನೇನಲ್ಲಿ ಸಂಜು ಸ್ಯಾಮ್ಸನಲ್ಲಿ 4 ಹೊಡೆದ್ಬಿಟ್ಟು ಮುಗಿಸ್ಬೇಕಾಗಿತ್ತು ಮ್ಯಾಚ್ನಷ್ಟೇ. ಸೊ ಫಿನಿಶಿಂಗ್ ಟಚ್ನ ಕೂಡ ಕಡಕ್ಕೆ ಹಾಕ್ಕೊಟ್ರು. ಇನ್ನೇನು ಮ್ಯಾಚ್ ಕೇಳ್ಕತ್ತ ನಾಟಕ ಬಂದು ಪಾಪ ವೆಸ್ಟ್ ಇಂಡೀಸ್ ಅವರು ನಾವು ಸೆಮಿಫೈನಲ್ ಯಾವ ಥರ ಸೋತ್ಬಿಟ್ಟು ಬಂದಿದ್ವೋ 2016 ಆ ಥರ ಹ್ಯಾಪ್ ಮೋರೆ ಹಾಕ್ಕೊಂಡು ಹೋದ್ರು ಅಷ್ಟೇ. ನಿಮ್ಗೆ ಏನಿಸ್ತು ಇವತ್ತಿನ ಮ್ಯಾಚ್, ಇವತ್ತಿನ ಕ್ರೇಜಿ ಚೇಸು ಸಂಜು ಸ್ಯಾಮ್ಸನ್ ಅವ್ರದ್ದು? ಸಂಜು ಸ್ಯಾಮ್ಸನ್ ಹೊಡೆದಿರ್ಬೋದು, ಬಟ್ ದುಬೆ ಅಲ್ಲಿ ಬಂದ್ಬಿಟ್ಟು 2 6 ಹೊಡೆಯೋದು, 2 4 ಹೊಡೆಯೋದೇನಿದೆ ಅದು ಸಿಕ್ಕಾಪಟ್ಟೆ ಮ್ಯಾಟ್ರ್ ಆಗಿತ್ತು. ಹೊಡಿಲೇಬೇಕಾಗಿತ್ತು ನಾವು ಗೆಲ್ಲಬೇಕು ಅಂತಂದರೆ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ.